ಎಲ್ಲರಿಗೂ ನಮಸ್ಕಾರ. ನಾನು ನಿಶ್ಮಾ ಕೂರ್ಗ್. ನೀವು ಕೂಡ ಫ್ರೀ ಹೊಲಿಗೆ ಮಿಷಿನ್ ತಗೋಬೇಕು, ಅರ್ಜಿ ಹಾಕಬೇಕು ಅಂತ ಇದ್ದೀರಾ? ಅಂದರೆ ಎಲ್ಲಿ ಅರ್ಜಿ ಹಾಕಬೇಕು, ಅದನ್ನ ಹೇಗೆ ತಗೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ವೀಡಿಯೋಸ್ನೆಲ್ಲ ಯಾವುದೇ ಸಿಕ್ಕಿದ್ರೂ ಅದನ್ನ ನಿಮ್ಮ ಮುಂದೆ ನಾನು ತಗೋಬರ್ತೀನಿ. ಫ್ರೀ ಹೊಲಿಗೆ ಮಿಷಿನ್ ತಗೋಬೇಕಾದ್ರೆ ಅದು ಬಡ ಕುಟುಂಬದ ಮಹಿಳೆಯರಿಗೆ ಮಾತ್ರ ಇರೋದು, ಎಲ್ಲರಿಗೂ ಸಿಗುತ್ತೆ ಅಂತ ಏನೂ ಇಲ್ಲ. ಅದಕ್ಕೆ ಆದಾಯದ ಒಂದು ರೂಲ್ಸ್ ಇದೆ, ಏಜಿನ ಮಿತಿ ಇದೆ, ಈ ಥರ ತುಂಬ ಇದೆ. ಅದು ಏನಂತ ನಾನು ಹೇಳ್ತೀನಿ. ಈ ಹೊಲಿಗೆ ಮಿಷಿನ್ಗೆ ಅರ್ಜಿ ಹಾಕೋರಿಗೆ 18 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು, 55 ವರ್ಷಕ್ಕಿಂತ ಕೆಳಗಡೆ ಇರಬೇಕು. ಮತ್ತು ಇನ್ನೊಂದು, ಇದಕ್ಕೆ ಆದಾಯದೂ ರೂಲ್ಸ್ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಇರೋರಿಗೆ 98,000 ಆದಾಯ ಇರಬೇಕು. ಪಟ್ಟಣ ಪ್ರದೇಶದಲ್ಲಿ ಇರೋರಿಗೆ 1,20,000ಕ್ಕಿಂತ ಕೆಳಗಡೆ ಇರಬೇಕು. ಈ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಹಾಕಬಹುದು. ಅಂದರೆ ಇದು ಕರ್ನಾಟಕ 1, ಬ್ಯಾಂಗ್ಳೂರು 1, ಗ್ರಾಮ 1 ಈ ಥರ ಜಾಗದಲ್ಲಿ ಹೋಗಿ ಅರ್ಜಿ ಹಾಕ್ಬೋದು. ಈ ಅರ್ಜಿ ಹಾಕಲಿಕ್ಕೆ ಆಧಾರ್ ಕಾರ್ಡ್, ID ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್, ನಿಮ್ಮ ಫೋಟೋಸ್ ಇಷ್ಟು ತಗೊಂಡೋಗಿ ಅರ್ಜಿ ಹಾಕ್ಬೋದು. ಆದರೆ ಅಲ್ಲಿ ಆದಾಯ ಚೆಕ್ ಮಾಡಿನೇ ಅರ್ಜಿ ಹಾಕಿಸ್ತಾರೆ. ಆದಾಯದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆದರೆ ಅವರು ಅರ್ಜಿ ಹಾಕಲ್ಲ. ಯಾಕಂದರೆ ಇದು ಬಡ ಮಂದಿಗೆ ಮಾತ್ರ ಇರೋದು ಅಂತ ಈಗ ಸರ್ಕಾರದಿಂದ ರೂಲ್ಸ್ ಆಗಿದೆ. ಅದಕ್ಕೋಸ್ಕರ ಈ ಅರ್ಜಿಯ ಕೊನೆಯ ದಿನಾಂಕ 31/8/2024. ಅದಕ್ಕೂ ಮುಂಚೆ ಹೋಗಿ ಅರ್ಜಿ ಹಾಕಿ. ಅದಾದಮೇಲೇನೂ ಇರ್ಬೋದು, ಆದರೆ ಇವಾಗ ಡೇಟಿನ ವಿಷಯ ಈ ಥರ ಹೇಳಿದ್ದಾರೆ, 31 ಕೊನೆಯ ದಿನ ಅಂತ. ಯಾರ್ಯಾರು ಅರ್ಜಿ ಹಾಕ್ತಿರೋ ಹೋಗ್ಬಿಟ್ಟು ಅವರ ಆದಾಯ ಚೆಕ್ ಮಾಡಿ ನಿಮಗೆ ಅರ್ಜಿ ಹಾಕೋಕ್ಕೆ ಅರ್ಹರಿದ್ದರೆ ಹೋಗಿ ಅರ್ಜಿ ಹಾಕ್ಬೋದು. ಯಾಕೆ ತಾನೇ ಬಿಡ್ತೀರಾ? ಫ್ರೀ ಮಿಷಿನು ಸಿಗ್ತಿದೆಯಲ್ಲ, ಎಲ್ಲರೂ ಹೋಗಿ ಅರ್ಜಿ ಹಾಕಿ. ಎಲ್ಲರೂ ಹೋಗಬೇಡಿ, ಯಾರಿಗೆ ಆದಾಯ ಕಡಿಮೆ ಇದೆ ಅವರು ತಗೊಂಡೋಗಿ ಅರ್ಜಿ ಹಾಕಿ. ಥ್ಯಾಂಕ್ ಯು.